ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ವೀರಶೈವಸ್ ಕಿಚನ್ನ ಅಡುಗೆ ಪ್ರಿಯರಿಗೆ ಸ್ವಾಗತ. ಈ ದಿನ ರುಚಿಯಾದ ಅದ್ಭುತವಾದ ಮ್ಯಾಂಗೋ ರೈಸ್ ಅಂದರೆ ಮಾವಿನಕಾಯಿ ಚಿತ್ರಾನ್ನನ ಹೇಗೆ ಮಾಡೋದು ಅಂತ ಹೇಳ್ಕೊಡೋಕೆ ಬಂದಿದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೀತಿನ ಮತ್ತೆ ಮರಿದೇನೆ ಈ ಚಾನಲ್ನ ನೋಡೋದ್ರ ಮುಖಾಂತರ ನನಗೆ ಪ್ರೋತ್ಸಾಹ ಕೊಡಿ. ಮೊದಲಿಗೆ ನಾವು ಮ್ಯಾಂಗೋ ರೈಸ್ ಮಾಡೋದಕ್ಕೆ ಕೆಲವು ಪದಾರ್ಥಗಳನ್ನ ಹುರಿದು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಅದರಲ್ಲಿ ಸಾಸಿವೆ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಹಾಗೆ ಜೀರಿಗೆ ಇವುಗಳನ್ನು ಕೆಂಪಗೆ ಹುರ್ಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ. ಸೊ ಚಿಟಪಟ ಅಂದಮೇಲೆ ಎಲ್ಲವೂ ಘಮ್ ಅಂತ ಸ್ಮೆಲ್ ಬರುತ್ತೆ. ಆಗ ಅದನ್ನು ನೀವು ಮಿಕ್ಸಿ ಜಾರ್ಗೆ ತೆಗೆದುಕೊಳ್ಳಿ. ಹಾಗೆ ಕಾಯಿ ತುರಿಯನ್ನು ಎತ್ತಿಟ್ಕೊಳ್ಳಿ. ಕಾಯಿ ತುರಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಧನಿಯಾ, ಮಾವಿನಕಾಯಿ ತುರಿದಿರೋದನ್ನ ಸ್ವಲ್ಪ ಮಾವಿನಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಫ್ರೈ ಮಾಡಿದ ಕಾಳುಗಳು ಎಲ್ಲವನ್ನು ಹಾಕಿ ನೀರು ಹಾಕಿ ರುಬ್ಬಿಟ್ಕೊಳ್ಳಿ. ಸೊ ನಂತರ ನಾವು ಒಂದು ಬಾಣಲಿಗೆ ಒಂದು 6-7 ಸ್ಪೂನ್ ಎಣ್ಣೆ ತಗೊಳ್ಳೋಣ. ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಇಂಗು ಹಾಗೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎರಡೂ ಬೇಕು ಒಗ್ಗರಣೆಗೆ, ಏಕೆಂದರೆ ರುಚಿ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ರುಚಿನೇ ಬೇರೆ, ಒಣಮೆಣಸಿನ್ಕಾಯಿ ರುಚಿನೇ ಬೇರೆ ಆಗಿರುತ್ತೆ. ಆನಂತರ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಕರಿಬೇವಿನ ಸೊಪ್ಪು ಹಾಕೋಣ. ಹಾಗೆ ನಾವು ರುಬ್ಬಿಟ್ಟುಕೊಂಡಂಥ ಗ್ರೇವಿಯನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಚಿತ್ರಾನ್ನ ಆಗಿರೋದ್ರಿಂದ ಯಾವಾಗಲೂ ಅರಿಶಿನ ಅವಶ್ಯಕತೆ ಖಂಡಿತ ಇದ್ದೇ ಇರುತ್ತೆ. ಸೊ ನೋಡಿ, ನಾವು ರುಬ್ಬಿಟ್ಟಂಥ ಗ್ರೇವಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಉಳಿದ ನೀರನ್ನು ಕೂಡ ಹಾಕ್ಕೋಬೋದು ನಂತರ ಎಣ್ಣೆ ಬಿಟ್ಕೊಂಡ್ಮೇಲೆ. ಸೊ ಈಗ ಇದಕ್ಕೆ ನಾವು ರುಚಿಗೆ ಉಪ್ಪು ಮತ್ತು ಬೆಲ್ಲ ಎರಡನ್ನು ಹಾಕೋಬೇಕಾಗತ್ತೆ. ನಾವು ಇಲ್ಲೂ ಕೂಡ ಉಪ್ಪನ್ನು ಹಾಕೋತೀವಿ. ನಂತರ ಕಲಸುವಾಗಲೂ ರೈಸ್ಗೆ ನೀವು ಉಪ್ಪನ್ನು ಹಾಕಿ ಕಲಿಸ್ಕೋಬೇಕಾಗತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಈ ಥರ ಕೂಡ ನೀವು ಒಂದು ಸತಿ ಟ್ರೈ ಮಾಡಿ. ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಹಾಕಿ. ನೋಡಿ, ಈಗ ತುರಿದಿಟ್ಟಿದ್ದಂಥ ಮಾವಿನಕಾಯಿಯನ್ನು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ನಾನು. ಜೊತೆಗೆ ಹಾಕಿ ಚೆನ್ನಾಗಿ ಬೇಯಿಸ್ತಾ ಬನ್ನಿ. ಕೊತ್ತಂಬರಿ ಸೊಪ್ಪನ್ನು ನಾವು ಕಲಸುವಾಗಲೂ ಹಾಕೋಬೋದು ಅಥವಾ ಇದ್ರ ಮೇಲಾರು ಹಾಕೋಬೋದು. ಈ ರುಚಿನ ನೀವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ಮತ್ತೊಮ್ಮೆ ಇನ್ನೊಂದು ಸತಿ ಹಾಕಮ್ಮ ಅನ್ನೋಷ್ಟರ ಮಟ್ಟಿಗೆ ನೀವು ಈ ರುಚಿಯನ್ನು ಕೊಡ್ಬೋದು. ಸೊ ನೀವು ನಮ್ಮ ಎಲ್ಲ ಅಡುಗೆಗಳನ್ನೂ ಟ್ರೈ ಮಾಡ್ತಿದ್ದೀರಾ ಅನ್ಕೋತೀನಿ. ಹಾಗೆ ನಿಮ್ಮ ಪ್ರೀತಿಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿ ಇತ್ತು ಅನ್ನೋದು ಕೂಡ ವಿಷಯ ತಿಳಿಸಿದ್ರೆ ನಮಗೂ ಇನ್ನೂ ಖುಷಿ ಆಗುತ್ತೆ. ಸೊ ನೋಡಿ, ಈಗ ಎಣ್ಣೆ ಬಿಟ್ಕೊಂಡು ನೀಟಾಗಿ ರೆಡಿಯಾಗಿದೆ. ನಾವು ಅನ್ನವನ್ನು ಕೂಗಿಸಿ ಅದನ್ನು ಹಾರಾಕಕ್ಕೆ ಬಿಡೋಣ. ಯಾಕೆಂದರೆ ಬಿಸಿನಲ್ಲಿ ಕಲಿಸಿದ್ರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದೊಡ್ಡ ತಟ್ಟೆನ ತೊಗೊಂಡು ಅನ್ನನ ಹಾರಾಕಿರಿ. ಈಗ ಆ ಗೊಜ್ಜನ್ನು ತಗೊಂಡು ಚೆನ್ನಾಗಿ ಕಲಸಿ. ಸೊ ನೋಡಿ ಎಷ್ಟು ರುಚಿಯಾಗಿದೆ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ತಿಂತಾ ಇದ್ದರೆ ತಟ್ಟೆನ ಖಾಲಿ ಆಗೋವರೆಗೂ ಗೊತ್ತೇ ಆಗೋದಿಲ್ಲ. ಮೈ ಮರೆತು ತಿನ್ನೋಷ್ಟು ರುಚಿ ಇರುತ್ತೆ. ಈ ರುಚಿನ ನೀವು ಸವಿರಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಅವರು ಸವಿಯೋ ಹಾಗೆ ಈ ಚಾನಲ್ ಬಗ್ಗೆ ಅವರಿಗೆ ತಿಳಿಸ್ಕೊಡಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮಗೀಗೆ ಇರಬೇಕು. ನಿಮ್ಮ ಸಮಯವನ್ನು ನನಗಾಗಿ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು ನಮ್ಮ ವೀರಶೈವಸ್ ಕಿಚನ್ ಕಡೆಯಿಂದ. ಸೊ ರುಚಿ ನೋಡ್ಕೊಳ್ಳಿ. ಉಪ್ಪು ಬೇಕು ಅನಿಸಿದ್ರೆ ಖಂಡಿತ ಮತ್ತೆ ಇನ್ನೊಂದಷ್ಟು ಉಪ್ಪನ್ನು ಹಾಕಿ ಹದವಾಗಿ ಕಲಿಸ್ಕೊಳ್ಳಿ. ಸೊ ರೆಡಿಯಾಗಿದೆ ಮಾವಿನಕಾಯಿ ಚಿತ್ರಾನ್ನ, ಮ್ಯಾಂಗೋ ರೈಸ್. ಮನೆಯಲ್ಲಿ ಮಾಡಿ ರುಚಿನ ತಿಂದು ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬಾಯ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.